ರಾಜ್ಯದಲ್ಲಿ ಒಂದ್ ಕಡೆ ಹನಿ ಟ್ರ್ಯಾಪ್ ಹಲ್ಚಲ್ ಬೆನ್ನಲ್ಲೇ ಮತ್ತೊಂದು ಕಡೆ ಫೋನ್ ಟ್ರೇಸ್ನ ಆರೋಪ ಕೇಳಿ ಬಂದಿದೆ. 70 ಬಾರಿ ಶಾಸಕರೊಬ್ಬರ ಫೋನ್ ಲೊಕೇಶನ್ ನ ಟ್ರೇಸ್ ಮಾಡಲಾಗಿತ್ತು. ಹೀಗಂತ ಆರೋಪ ಮಾಡಿರುವುದು ರಾಯಚೂರು ನಗರ ಶಾಸಕರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್. ಪೊಲೀಸರ ಮೂಲಕ ಲೊಕೇಶನ್ ಟ್ರೇಸ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಅವರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಟ್ರೇಸ್ ಮಾಡುವವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ನ್ಯೂಸ್ ಫಸ್ಟ್ಗೆ ಶಾಸಕರ ಹಾಗೆ ಎಸ್ಪಿ ನಡುವೆ ನಡೆದಂತಹ ಆ ವಾಗ್ವಾದ ಏನಿದೆ, ಈ ಫೋನ್ ಟ್ರೇಸ್ಗೆ ಸಂಬಂಧಪಟ್ಟ ಹಾಗೆ, ಲೊಕೇಶನ್ ಟ್ರೇಸ್ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋ ಲಭ್ಯವಾಗಿದೆ. ನನಗೆ ಗೊತ್ತು ಎವಿಡೆನ್ಸ್ ಟ್ಯಾಂಪರ್ ಆಗ್ತಾವ ಅಂತ ನನಗೂ ಗೊತ್ತು. ಅಯ್ಯೋ ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ? ನಂದು ಲೊಕೇಶನ್ ತೆಗಿಸ್ತಾರೆ, 70 ಸರಿ ತೆಗಿಸ್ತಾರ ಅಂತ ಹೇಳಿದೆ ನಾನು. ಲೊಕೇಶನ್ ಏನ್ ಮಾಡ್ತೀರಿ ಇಂತ ರಾಯಚೂರಾಗ? ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ? ನಾವೇನ ಕೆಟ್ಟದ್ ಮಾಡಿದ್ರ ನನ್ನ ಗಮನಕ್ಕೆ ತರೋದು. ಅವ್ನ ಲೊಕೇಶನ್ ತೆಗೋನ್ ಯಾವ ನಾನಂತ ಇಲ್ಲಿ ಅವ್ರಿಗೆ 70 ಸರಿ ತೆಗೆದ ನಂದು ಲೊಕೇಶನ್ ಒಂದು ತೆಗೆದಾರ. ನಾನು ಆಮೇಲೆ ಇಲ್ಲ ಅಂತ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾಡ್ತಾ ಹೋಗ್ತಾರೆ. ಶ್ರೀಕಾಂತ್, ಒಬ್ಬ ಶಾಸಕನ ಫೋನ್ ಲೊಕೇಶನ್ ಟ್ರೇಸ್ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಅದು ಆಘಾತಕಾರಿಯಾಗಿರುವಂತಹ ವಿಚಾರ. ಈಗ ಫೋನ್ ಲೊಕೇಶನ್ ಟ್ರೇಸ್ ಮಾಡಿದ್ದಾರೆ ಅಂತಂದ್ರೆ ಯಾರು ಮಾಡಿದ್ದು? ಈ ಬಗ್ಗೆ ಕಂಪ್ಲೇಂಟ್ ಏನಾದ್ರೂ ಕೊಟ್ರ? ಈ ವಾಗ್ವಾದದ ಬಳಿಕ ಶಾಸಕರು ಏನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ? ನಿಜವಾಗ್ಲೂ ವಿದ್ಯಾಶ್ರೀ, ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮೊದಲಿನಿಂದನೂ ಸಹ ಈ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾನೆ ಬರ್ತಾ ಇದ್ದಾರೆ. ಅಂದ್ರೆ ಇತ್ತೀಚೆಗೆ ಏನು ಹನಿ ಟ್ರ್ಯಾಪ್ ಅನ್ನುವಂತಹ ಒಂದು ಪ್ರಕರಣಗಳು ರಾಜ್ಯದಲ್ಲಿ ಆಗ್ತಾ ಇದಾವಲ್ಲ, ಇದಕ್ಕೆ ಪಿತಾಮಹ ರಾಯಚೂರು ಜಿಲ್ಲೆಯಲ್ಲೇ 25 ವರ್ಷಗಳಿಂದನೇ ರಾಯಚೂರಿಂದನೇ ಹನಿ ಟ್ರ್ಯಾಪ್ ಸ್ಟಾರ್ಟ್ ಆಗಿದ್ದು, ಪ್ರಾರಂಭ ಆಗಿದ್ದು ಅನ್ನೋಂಥ ಒಂದು ಮಾತನ್ನ ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ಈ ಒಂದು 70 ಸರ್ತಿ ಅಂದ್ರೆ ಪ್ರತಿ ತಿಂಗಳಿಗೆ 70 ಬಾರಿ ಇವರ ಲೊಕೇಶನ್ ಟ್ರೇಸ್ ಆಗ್ತದೆ ಅಂತಂದ್ರೆ ಇದರ ಹಿಂದಿರುವಂತವ್ರು ಯಾರು, ಲೊಕೇಶನ್ ಟ್ರೇಸ್ ಮಾಡ್ತಾ ಇರೋರಂತವ್ರು ಯಾರು ಅನ್ನೋಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕ್ಷೇತ್ರದ ಜನರಲ್ಲಿ ಮೂಡ್ತಾ ಇದೆ. ಯಾಕೆಂತಂದ್ರೆ 70 ಸರ್ತಿ ಅವರನ್ನ ಟ್ರೇಸ್ ಮಾಡ್ಬೇಕಂದ್ರೆ ಅಂತದ್ದು ಏನಿದೆ ಅನ್ನುವಂತ ಒಂದು ಪ್ರಶ್ನೆ. ಯಾಕೆಂತಂದ್ರೆ ಇವ್ರು ಸಹ ಟೆಕ್ನಿಕಲಿ ನಾವು SP ಅವರನ್ನ ಕೇಳ್ತೀವಿ, ಈ ರೀತಿಯಾಗಿ ಟ್ರೇಸ್ ಮಾಡ್ಲಿಕ್ಕೆ ಬರುತ್ತಾ ಅನ್ನುವಂಥದ್ದು. ಆದ್ರೆ ಟೆಕ್ನಿಕಲಿ ಇರುವಂತದ್ದು ಅದಕ್ಕೆ ಕೇಸ್ ನಂಬರ್ ಫೈಲ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಲೊಕೇಶನ್ ಟ್ರೇಸ್ ಆಗ್ತದೆ. 70 ಸರ್ತಿ ಒಂದು ತಿಂಗಳಲ್ಲಿ ಏನಂತಂದ್ರೆ ಅದು ಅಸಾಧ್ಯ ಅನ್ನುವಂತ ಒಂದು ಮಾತನ್ನು ಸಹ ಟೆಕ್ನಿಕಲಿ ಹೇಳ್ಬೋದು. ಒಟ್ಟಾರೆಯಾಗಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಈ ಒಂದು 70 ಬಾರಿ ಒಂದು ಲೊಕೇಶನ್ ಅನ್ನ ಟ್ರೇಸ್ ಮಾಡಿದ್ದಾರೆ ಪ್ರತಿ ತಿಂಗಳಿಗೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಯಾವುದೇ ದೂರು ಸಹ ದಾಖಲು ಮಾಡಿಲ್ಲ. ದೂರು ಕೊಟ್ರೆ ನಾವು ತನಿಖೆಗೆ ಸಿದ್ಧ ಅನ್ನುವಂತ ಒಂದು ಮಾತನ್ನು ಸಹ ರಾಯಚೂರಿನ SP ಪುಟ್ಟಮಾದಯ್ಯ ಅವರು ನಮ್ಗೆ ಹೇಳಿರುವಂತದ್ದು. ಹಾಗೇನೆ ಈ ಒಂದು ಸಂಭಾಷಣೆ ಯಾವಾಗ ನಡೆದಿದ್ದು ಅಂತಂದ್ರೆ ರಾಯಚೂರಿನಲ್ಲಿ ಒಂದು ಲಾಕಪ್ ಡೆತ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ನಗರ ಶಾಸಕರು ಹಾಗೂ SP ಅವರು ಪರಸ್ಪರ ಮಾತನಾಡ್ತಾ ಇರ್ಬೇಕಾದ್ರೆ ಆವಾಗ ಪೊಲೀಸರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಈ ಒಂದು ವಿಷಯ ವಿಡಿಯೋ ಒಂದು ರೆಕಾರ್ಡ್ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.